ಒಳ್ಳೆ ಕಾಲೇಜ್ ಸಿಗಬೇಕಂದ್ರೆ ಆಪ್ಷನ್ ಎಂಟ್ರಿಯಲ್ಲಿ ಒಂದು ಪ್ರಕ್ರಿಯೆ ಬರುತ್ತೆ. ಅದನ್ನ ಕಂಪಲ್ಸರಿ ನೀವು ಫಾಲೋ ಮಾಡಲೇಬೇಕು. ಅಂದಾಗಲೇ ನೀವು ಒಳ್ಳೆ ಕಾಲೇಜ್ ಅಲಾಟ್ ಆಗುತ್ತೆ. ಒಂದ್ ವೇಳೆ ಹೊಸದಾಗಿದ್ದರೆ ಈ ಚಾನಲ್ ಈ ಒಂದು ಪೇಜ್ಗೆ ಫಾಲೋ ಮಾಡ್ಕೊಳ್ಳಿ. ಒಂದ್ ವೇಳೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಎಲ್ಲಾ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ತಾ ಇದೀನಿ, ವಿಡಿಯೋನ ಲೈಕ್ ಮಾಡಿ, ಸೇವ್ ಮಾಡಿ, ಮ್ಯಾಕ್ಸಿಮಮ್ ಎಲ್ಲ ಗ್ರೂಪಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಸೊ ನೋಡಿ, ಈಗ ಆಪ್ಷನ್ ಎಂಟ್ರಿ ಅಂತ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 30 ಜೂನ್ ಕೊನೆ ದಿನಾಂಕ. ಸೊ ಅಂದ್ರೆ 30 ಜೂನ್ ವರೆಗೂ ನೀವೇನೆಲ್ಲ ಎಂಟ್ರಿ ಮಾಡ್ತಿರೋ ಅದು ಮಾಕ್ ಅಲಾಟ್ಮೆಂಟ್ ಗೆ ಕನ್ಸಿಡರ್ ಮಾಡ್ತಾರೆ. ಹಂಗಂತೇಳಿ 30 ಆದ್ಮೇಲೆ ನೀವು ಯಾವ್ದಾದ್ರು ಎಂಟ್ರಿ ಮಾಡಕ್ ಬರಲ್ಲ ಅಂತಿಲ್ಲ. 30 ಆದ್ಮೇಲೂ ಎಂಟ್ರಿ ಮಾಡ್ಕೊಳ್ಬಹುದು. ಬಟ್ ಮುಖ್ಯವಾಗಿ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಏನು ಆಪ್ಷನ್ ಎಂಟ್ರಿಲಿ ಮಾಕ್ ರಿಸಲ್ಟ್. ಈ ಒಂದು ಮಾಕ್ ರಿಸಲ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, 6ನೇ ತಾರೀಕು ನಿಮಗೆ ಫಲಿತಾಂಶ ಬರುತ್ತೆ. ಬಂದೊಂದ್ 2 ತಾಸಲ್ಲಿ ನಿಮಗೆ ಯೂಸಲಿ ಕಟ್ ಆಫ್ ಸಹ ಬಿಡ್ತಾರೆ, ಯೂಸಲಿ ಬೇಗನೆ ಬಿಡ್ತಾರೆ. ಆ ಕಟ್ ಆಫ್ PDF ನ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ರ್ಯಾಂಕಿಂಗ್ಗಿಂತನೂ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಇಂಟ್ರೆಸ್ಟ್ ಇರುವಂತಹ ಕೋರ್ಸಸ್ಗಳು ಯಾವ್ಯಾವ ಅವೈಲೇಬಲ್ ಆಗ್ತಾ ಇವೆ, ಯಾವೆಲ್ಲ ಕಾಲೇಜಸ್ ಅವೈಲೇಬಲ್ ಆಗ್ತವೆ, ಅದನ್ನ ಕರೆಕ್ಟ್ ಆಗಿ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ನಾನು ಸಹ ಸಿಂಪಲ್ ವೇನಲ್ಲಿ ಅದು PDF ನ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಸಿಂಪಲ್ ವೇನಲ್ಲಿ ನಿಮಗೆ PDF ಮಾಡಿಕೊಡಲು ಪ್ರಯತ್ನ ಮಾಡ್ತೇನೆ. ನಿಮ್ಗೆ ಅದರಿಂದ ಯೂಸಲಿ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗೇ ಆಗುತ್ತೆ. ಸೊ ನೀವೇನ್ ಮಾಡ್ಬೇಕಂದ್ರೆ ನಿಮ್ಗಿಂತನೂ ಕಡಿಮೆ ಇರುವಂತಹ ರ್ಯಾಂಕ್ ಇರುವ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕೋರ್ಸ್ ಅವೈಲೇಬಲ್ ಆಗುತ್ತೆ ನೋಟ್ ಡೌನ್ ಏನ್ ಮಾಡ್ಕೊಂಡಿರ್ತಿರಲ್ಲ, ಅಲ್ಲಿ ನೀವು ನಿಮಗೆ ಇಂಟ್ರೆಸ್ಟೆಡ್ ಕೋರ್ಸಸ್ ಏನಿದೆ ನೋಡಿ, ಅದರ ನಿಮ್ಮೊಂದು ಬಜೆಟ್ ಅನುಗುಣವಾಗಿ, ಕಾಲೇಜ್ ಅನುಗುಣವಾಗಿ ಅಥವಾ ಲೊಕೇಶನ್ ಅನುಗುಣವಾಗಿ ನಿಮ್ಮ ಒಂದು ಪ್ರಯಾರಿಟಿ ಆಧಾರದ ಮೇಲೆ ನೀವು ಕರೆಕ್ಟ್ ಆಗಿ ಅದೊಂದು ಪ್ಲಾನ್ ಮೇಲೆ ನೀವು ಒಂದು ಪ್ರಯಾರಿಟಿ ಮಾಡಿಕೊಂಡು 6ನೇ ತಾರೀಕಿನಿಂದ 6, 7, 8, 9 ಇಷ್ಟು ದಿನ ಟೈಮ್ ಇರುತ್ತೆ. ನೀವು ಕರೆಕ್ಟ್ ಅನಲೈಸ್ ಮಾಡಿ ಪರ್ಫೆಕ್ಟ್ ಪ್ರಯಾರಿಟಿ ಮಾಡಿ ಅವಾಗ ನೀವು ಅದನ್ನ ಕರೆಕ್ಟ್ ಹಾಕಿದ್ರೆ 100% ಏನಪ್ಪಾ ಅಂದ್ರೆ ಒಳ್ಳೆ ಕಾಲೇಜ್ ನೀವು ಅವೈಲೇಬಲ್ ಆಗುತ್ತೆ. ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ನೀವು ಅನಲೈಸ್ ಮಾಡಿಲ್ಲ ಅನ್ಕೊಡಿ, ಯಾರಿಗದು ರೀಡ್ ಮಾಡಕ್ ಬರಲ್ಲ, ನಾನು PDF ಮಾಡಿ ಕೊಡಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ, ನೋಡೋಣ. ಬಟ್ ನೀವು ಅದನ್ನ ಈ ಮಾರ್ಕ್ ಅಲಾಟ್ಮೆಂಟ್ ಆದ ನಂತರ ಏನು ಎಡಿಟ್ ಮಾಡ್ತೀರಿ ನೋಡ್ರಿ, ಏನ್ ನೀವು ಪ್ರಯಾರಿಟಿ ಬದಲಾವಣೆ ಮಾಡ್ತೀರಿ ಬಹಳ ಮುಖ್ಯವಾಗಿರುವಂಥದ್ದು. ಅಲ್ಲೇ ನೀವು ಎಡಿಟ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಪ್ರಯಾರಿಟಿ ಬದಲಾವಣೆ ಮಾಡಬಹುದು. ಆದ್ರೆ ಮಾರ್ಕ್ ಅಲಾಟ್ಮೆಂಟ್ 9ನೇ ತಾರೀಕು ಆದ ನಂತರ ನಿಮಗೆ ಫಲಿತಾಂಶ ಬರುತ್ತೆ ನೋಡಿ, ಅದಾದ ನಂತರ 2ನೇ ರೌಂಡಿಗೆ ಹೋದಾಗ ಆಡ್ ಮಾಡಕ್ ಬರಲ್ಲ. ಆಡ್ ಮಾಡ್ಬೇಕಂದ್ರೆ ಹೊಸದಾಗಿ ಏನಾದ್ರು ಬಂದ್ರೆ ಆಡ್ ಮಾಡಕ್ ಬಿಡ್ತಾರೆ. ಈಗನು ಕ್ಲಿಯರ್ ಮಾಡ್ತಾ ಇದೀನಿ. ಬಹಳ ಜನ ಕಮೆಂಟ್ ಸೆಕ್ಷನ್ ಸೇಮ್ ಕ್ವಶನ್ ಕೇಳ್ತೀರಿ, ಏನಪ್ಪಾ ಅಂದ್ರೆ ಫಾರ್ಮಸಿಗೆ ಸಂಬಂಧಪಟ್ಟ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಇಂಜಿನಿಯರ್ ಸಂಬಂಧಪಟ್ಟ ಯಾವುದೇ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ. ಬಂದಾಗ ಡೆಫಿನೆಟ್ಲಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಓಕೆ, ಸೊ ಇಷ್ಟೇ ಇದ್ರ ಅಪ್ಡೇಟ್ ನೀಡ್ತಾ ಇರ್ತೇನೆ. ಸೊ ಮಾಕ್ ರಿಸಲ್ಟ್ ವರೆಗೂ ಯಾರೆಲ್ಲ ಆಪ್ಷನ್ ಎಂಟ್ರಿ ಹಾಕಿದ್ರೆ ಮಾಕ್ ರಿಸಲ್ಟ್ ವರೆಗೂ ವೇಟ್ ಮಾಡಬೇಕಾಗುತ್ತೆ, ವೇಟ್ ಮಾಡಿ. ನಂತರ ಮೇನ್ ಟರ್ನಿಂಗ್ ಪಾಯಿಂಟ್ ನಾನು ಏನ್ ಹೇಳ್ತಾ ಇದ್ರೆ ಅದನ್ನ ಫಾಲೋ ಮಾಡಿಬಿಟ್ಟು 100% ಸಕ್ಸಸ್ ಆಗ್ತೀರಾ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.